ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಓನ್ಲಿ ವಿಡಿಯೋಸೇ ಹಾಕ್ತಾಯಿದ್ದೆ. ಹಾಗೆ ಕೆಲವು ಫ್ರೆಂಡ್ಸು ಹೇಳ್ತಾಯಿದ್ರು, ಏನು ಸುಮ್ಮನೆ ವಿಡಿಯೋನೇ ಹಾಕ್ತಾಯಿದ್ದೀರಾ, ಏನು ಡೀಟೇಲ್ಸ್ ಕೊಡ್ತಾ ಇಲ್ಲ ಅಂತ. ಹಾಗೆ ಇವತ್ತು ನಾನು ಧರ್ಮಗಿರಿ ಟೆಂಪಲ್ಲು ಮತ್ತು ದೇವಗಿರಿ ಟೆಂಪಲ್ಗೆ ಹೋಗೋಣ ಅಂತ ಅನ್ನಿಸ್ತು. ಸ್ವಲ್ಪ ಫ್ರೀಯಾಗಿದ್ದೆ, ಹೋಗಿದ್ದೆ. ಸೊ ಅದರದ್ದು ಸ್ವಲ್ಪ ಡೀಟೇಲ್ಸು ಸ್ವಲ್ಪ ಹೇಳೋಣ. ವಿಡಿಯೋ ಹಾಕಿದ್ರೆ ಯಾವ ಡೀಟೇಲ್ಸು ಇರೋದಿಲ್ಲ. ಅದಕ್ಕೆ ಇವತ್ತೆಲ್ಲ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಮೊನ್ನೆ ತಾನೇ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸೊ ಧರ್ಮಗಿರಿ ಟೆಂಪಲಿಗೆ ಹೋಗೋಣ ಅಂತ ಅನ್ನಿಸ್ತು. ಅದು ಧರ್ಮಸ್ಥಳ ನೋಡ್ದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದರು. ಯಾವಾಗಲೂ ತುಂಬ 10 ವರ್ಷಗಳ ಹಿಂದೆ ನಾನು ನಮ್ಮ ತಂಗಿ ಜೊತೆ ಯಾವಾಗಲೂ ಹೋಗಿದ್ದೆ. ಸೊ ಇವಾಗ ಹೋಗೋಣ ಅಂತ ಅನ್ನಿಸ್ತು. ಹಂಗೆ ಹತ್ರದಲ್ಲೇ ದೇವಗಿರಿನೂ ಇದೆ, ಎರಡು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಧರ್ಮಗಿರಿ ಟೆಂಪಲ್ಲು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇದೆ. ಮೆಜೆಸ್ಟಿಕ್ಕಿಂದ ಹೋಗಬೇಕಾದ್ರೆ ಒಂದು 45 ಮಿನಿಟ್ಸ್ ಆಗ್ಬೋದು. ಅದು ಹೋಗಬೇಕಾದ್ರೆ 150 ರುಪೀಸು, ಬರಬೇಕಾದ್ರೆ 150 ರುಪೀಸು, 300 ರುಪೀಸ್ ಆಯಿತು. ಸೊ ವಿತಿನ್ 500ಅಲ್ಲಿ ಹೋಗಿ ಬರ್ಬೋದು. ನೀವು ಯಾವತ್ತಾದರೂ ನಿಮಗೆ ಫ್ರೀ ಇದ್ದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಫ್ರೆಂಡ್ಸು ನೆಂಟರು ಎಲ್ಲ ಬಂದರೆ ಕರ್ಕೊಂಡು ಹೋಗಿಬಿಟ್ಟು ವಿಸಿಟ್ ಮಾಡ್ಕೊಂಡು ಬನ್ನಿ. ಹಾಫ್ ಡೇನಲ್ಲಿ ಆಗೋಗುತ್ತೆ. ನನ್ನ ಒಂದು ಅನಿಸಿಕೆ ಇವತ್ತೇನು ಅನ್ನಿಸ್ತು ಅಂದರೆ, ಆದಷ್ಟು ಡೇ ಟೈಮಲ್ಲಿ ಹೋಗಿ. ಸ್ವಲ್ಪ ಪಾರ್ಕ್ ಎಲ್ಲ ಇರೋದ್ರಿಂದ ಕತ್ತಲೆ ಆಗುತ್ತೆ, ಮತ್ತು ಆಟೋಸು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಬೆಳಗ್ಗೆನೇ ಹೋಗಿಬಿಟ್ಟು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ.